ಮೈಸೂರು ದಸರಾ ಅಡ್ಡಿ ಆತಂಕವಿಲ್ಲದೆ ಸಾಗಬೇಕು. ಆದರೆ ಈ ಬಾರಿಯ ದಸರಾಗೆ ಆರಂಭದಲ್ಲೇ ವಿವಾದಕ್ಕೆ ಸಿಲುಕಿದೆ. ಬಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿದ್ದಕ್ಕೆ ದೊಡ್ಡ ಸಮರವೇ ಶುರುವಾಗಿದೆ. ಕರ್ನಾಟಕದಲ್ಲಿ ದಸರಾ ದಂಗಲ್ ತಾರಕಕ್ಕೆ. ಕೇಸರಿ ಸೇನೆಯನ್ನು ಕೆರಳಿಸಿದ ಡಿಕೆಶಿ ಹೇಳಿಕೆ. ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ರನ್ನ ಆಹ್ವಾನಿಸಿರುವ ವಿಚಾರ ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿ ನಾಯಕರು ವಿರೋಧ ಮಾಡ್ತಾ ಇದ್ರೆ ಕಾಂಗ್ರೆಸ್ಸಿಗರು ಸಮರ್ಥಿಸಿಕೊಳ್ತಿದ್ದಾರೆ. ಇದರ ಮಧ್ಯೆ ಚಾಮುಂಡೇಶ್ವರಿ ಕೇವಲ ಹಿಂದೂಗಳ ದೇವರಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ದು ಬಂಡೆ ಮಾತ್ರ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಭಾರತೀಯ ಧರ್ಮ, ಅದರಲ್ಲೂ ಸಹ ಹಿಂದೂ ಧರ್ಮಕ್ಕೆ ಸೇರಿರುವಂತದ್ದು ಒಂದು ಶಕ್ತಿಪೀಠ. ಸಾವಿರ ಲಕ್ಷಾಂತರ, ಬಹುಶಃ ನಾವು ಕ್ರೋರ್ಸ್ ಅಲ್ಲಿ ಹೇಳ್ಬೋದು, ಭಕ್ತಾದಿಗಳು ಇಲ್ಲಿ ಬೆಟ್ಟಕ್ಕೆ ತಾಯಿಯ ಒಂದು ನಂಬಿಕೆ ಇದೆ. ತಾಯಿ ಮೇಲೆ ತಮ್ಮ ಎಲ್ಲ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇಂಥ ಒಂದು ಖಂಡನೀಯ ಅಥವಾ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳೋ ಅವಶ್ಯಕತೆ ಇಲ್ಲ. ಅವ್ರ ಪಾಪ ಅವ್ರಿಗೆ ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದಾರಲ್ಲ, ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ನಾನೊಬ್ಬ ಹಿಂದೂ, ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂತ ವಿಶ್ವಾಸ ಇಟ್ಕೊಂಡು ಆ ತಾಯಿಗೆ ಹೋಗಿ 2,000 ರೂಪಾಯಿ ದುಡ್ಡಿಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡ್ಕೊಂಡು ಈ 2,000 ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡಂತ ಶಕ್ತಿ ಕೊಡೋದು ನಮ್ಗೆ ಅಂತ. ಸೊ 2,000 ನಮ್ಗೆ ಆ ದೇವಿ ಆಶೀರ್ವಾದ ಮಾಡೋದು, ಬರೀ ಹಿಂದೂ ಅವ್ರಿಗೆಲ್ಲ ಕೊಡ್ತಾರೆ. ಬಾನು ಮುಷ್ತಾಕ್ರನ್ನ ಅಲ್ಲ ಮಸೀದಿಗೆ ಕರೆಸಿಕೊಳ್ಳಲ್ಲ. ಹಿಂದೂ ದೇವರು ಹೇಗೆ ಕರೆಸಿಕೊಳ್ತಾರೆ? ಇವತ್ತು ಹೇಳ್ತಾ ಇದ್ರಿ ತಾಯಿ ಚಾಮುಂಡಿ ಕರೆಸ್ಕೊಳ್ತಿದ್ದಾಳೆ ಅಂತ. ಮೇಡಮ್, ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನ ಕರೆಸ್ಕೊಳ್ಳೋದು ಆಚೆಗಿರ್ಲಿ, ನೀವು ನಂಬಿರುವಂತ ನಿಮ್ಮ ದೇವರೇ ನಿಮ್ಮನ್ನ ಮಸೀದಿ ಕರೆಸ್ಕೊಂಡಿಲ್ಲ ಮೇಡಮ್. ನಿಮ್ ದೇವರೇ ನಿಮ್ಮನ್ನ ದರ್ಗಾ ಕರೆಸ್ಕೊಳ್ಳಲ್ಲ. ಇನ್ನು ಹೀಗಿರ್ಬೇಕಾದ್ರೆ ತಾಯಿ ಚಾಮುಂಡಿ ನನ್ನನ್ನು ಕರೆಸ್ಕೊಳ್ತಿದ್ದಾಳೆ ಅಂತ ಹೆಂಗ್ ಹೇಳ್ತಾ ಇದ್ರಿ ಮೇಡಮ್? ನೀವು ಸಾಹಿತ್ಯ ರಚನೆ ಮಾಡಿದ್ರ ಅಥವಾ ನಾಟಕಗಾರರಾಗಿದ್ರ ನನಗಂತೂ ಅರ್ಥ ಆಗ್ತಿಲ್ಲ ಮೇಡಮ್. ನಿಮ್ಮ ದೇವರೇ ನಿಮ್ಮನ್ನು ಕರೆಸ್ಕೊಳ್ತಾ ಇದ್ಮೇಲೆ ತಾಯಿ ಚಾಮುಂಡಿ ಹೆಂಗ್ ಮೇಡಮ್ ಕರೆಸ್ಕೊಳ್ತಾಳೆ? ಬಾನು ಮುಷ್ತಾಕ್ಗೆ ದೇವರಲ್ಲಿ ನಂಬಿಕೆ ಇದೆಯಾ? ಅವ್ರ ಸಾಹಿತ್ಯಗಳು, ಅವರಿಗೆ ನಾವು ಗೌರವ ಕೊಡ್ತೇವೆ. ಆದ್ರೆ ನಿಮಗೆ ಈ ದೇವರಲ್ಲಿ ನಂಬಿಕೆ ಇದೆ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರೋದಿಲ್ಲ. ಅವರು ವಿಗ್ರಹ ಆರಾಧಕರಲ್ಲ. ಅವರು ವಿಗ್ರಹ ಆರಾಧಕರು ಅಲ್ಲದೆ ಇರೋರ ಜೊತೆ ನಮ್ಮ ಸಂಬಂಧದ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ದಸರಾ ಸಂದರ್ಭದಲ್ಲಿ ಇಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಪ್ತಮಿತ್ರ ಚಿತ್ರದಲ್ಲಿ ಗಂಗಾ ನಾಗವಲ್ಲಿಯಾಗಿ ಹಂತ ಹಂತವಾಗಿ ಬದಲಾಗ್ತಾಳೆ. ಆದರೆ ಚಾಮುಂಡಿ ಬೆಟ್ಟ ಹಿಂದೂ ಧರ್ಮದ ಆಸ್ತಿಯಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ನಾಗವಲ್ಲಿಗಿಂತಲೂ ಬಹುಬೇಗ ಬದಲಾಗ್ತಿದ್ದಾರೆ ಅಂತ ಜೆಡಿಎಸ್ ಕಿಡಿಕಾರಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೈಸೂರು ದಸರಾ ಅಡ್ಡಿ ಆತಂಕವಿಲ್ಲದೆ ಸಾಗಬೇಕು. ಆದರೆ ಈ ಬಾರಿಯ ದಸರಾಗೆ ಆರಂಭದಲ್ಲೇ ವಿವಾದಕ್ಕೆ ಸಿಲುಕಿದೆ. ಬಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿದ್ದಕ್ಕೆ ದೊಡ್ಡ ಸಮರವೇ ಶುರುವಾಗಿದೆ. ಕರ್ನಾಟಕದಲ್ಲಿ ದಸರಾ ದಂಗಲ್ ತಾರಕಕ್ಕೆ. ಕೇಸರಿ ಸೇನೆಯನ್ನು ಕೆರಳಿಸಿದ ಡಿಕೆಶಿ ಹೇಳಿಕೆ. ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ರನ್ನ ಆಹ್ವಾನಿಸಿರುವ ವಿಚಾರ ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿ ನಾಯಕರು ವಿರೋಧ ಮಾಡ್ತಾ ಇದ್ರೆ ಕಾಂಗ್ರೆಸ್ಸಿಗರು ಸಮರ್ಥಿಸಿಕೊಳ್ತಿದ್ದಾರೆ. ಇದರ ಮಧ್ಯೆ ಚಾಮುಂಡೇಶ್ವರಿ ಕೇವಲ ಹಿಂದೂಗಳ ದೇವರಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ದು ಬಂಡೆ ಮಾತ್ರ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಭಾರತೀಯ ಧರ್ಮ, ಅದರಲ್ಲೂ ಸಹ ಹಿಂದೂ ಧರ್ಮಕ್ಕೆ ಸೇರಿರುವಂತದ್ದು ಒಂದು ಶಕ್ತಿಪೀಠ. ಸಾವಿರ ಲಕ್ಷಾಂತರ, ಬಹುಶಃ ನಾವು ಕ್ರೋರ್ಸ್ ಅಲ್ಲಿ ಹೇಳ್ಬೋದು, ಭಕ್ತಾದಿಗಳು ಇಲ್ಲಿ ಬೆಟ್ಟಕ್ಕೆ ತಾಯಿಯ ಒಂದು ನಂಬಿಕೆ ಇದೆ. ತಾಯಿ ಮೇಲೆ ತಮ್ಮ ಎಲ್ಲ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇಂಥ ಒಂದು ಖಂಡನೀಯ ಅಥವಾ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳೋ ಅವಶ್ಯಕತೆ ಇಲ್ಲ. ಅವ್ರ ಪಾಪ ಅವ್ರಿಗೆ ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದಾರಲ್ಲ, ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ನಾನೊಬ್ಬ ಹಿಂದೂ, ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂತ ವಿಶ್ವಾಸ ಇಟ್ಕೊಂಡು ಆ ತಾಯಿಗೆ ಹೋಗಿ 2,000 ರೂಪಾಯಿ ದುಡ್ಡಿಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡ್ಕೊಂಡು ಈ 2,000 ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡಂತ ಶಕ್ತಿ ಕೊಡೋದು ನಮ್ಗೆ ಅಂತ.
ಸೊ 2000 ನಮ್ಗೆ ಆ ದೇವಿ ಆಶೀರ್ವಾದ ಮಾಡಿದ್ರು. ಬರೀ ಹಿಂದೂ ಅವ್ರಿಗೆಲ್ಲ ಕೊಡ್ತಾರೆ. ಬಾನು ಮುಷ್ತಾಕ್ರನ್ನ ಅಲ್ಲ ಮಸೀದಿಗೆ ಕರೆಸಿಕೊಳ್ಳಲ್ಲ. ಹಿಂದೂ ದೇವರು ಹೇಗೆ ಕರೆಸಿಕೊಳ್ತಾರೆ? ಇವತ್ತು ಹೇಳ್ತಾ ಇದ್ರಿ ತಾಯಿ ಚಾಮುಂಡಿ ಕರ್ಸ್ಕೊಳ್ತಿದ್ದಾಳೆ ಅಂತ. ಮೇಡಮ್, ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನ ಕರ್ಸ್ಕೊಳ್ಳೋದು ಆಚೆಗಿರ್ಲಿ, ನೀವು ನಂಬಿರುವಂತ ನಿಮ್ಮ ದೇವರೇ ನಿಮ್ಮನ್ನ ಮಸೀದಿ ಕರ್ಸ್ಕೊಂಡಿಲ್ಲ ಮೇಡಮ್. ನಿಮ್ ದೇವರೇ ನಿಮ್ಮನ್ನ ದರ್ಗಾ ಕರ್ಸ್ಕೊಳ್ಳಲ್ಲ. ಇನ್ನು ಹೀಗಿರ್ಬೇಕಾದ್ರೆ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಳ್ತಿದ್ದಾಳೆ ಅಂತ ಅದು ಹೆಂಗ್ ಹೇಳ್ತಾ ಇದ್ರಿ ಮೇಡಮ್? ನೀವು ಸಾಹಿತ್ಯ ರಚನೆ ಮಾಡಿದ್ರ ಅಥವಾ ನಾಟಕಗಾರರಾಗಿದ್ರ ನನಗಂತೂ ಅರ್ಥ ಆಗ್ತಿಲ್ಲ ಮೇಡಮ್. ನಿಮ್ಮ ದೇವರೇ ನಿಮ್ಮನ್ನ ಕರ್ಸ್ಕೊಳ್ತಾ ಇದ್ಮೇಲೆ ತಾಯಿ ಚಾಮುಂಡಿ ಹೆಂಗ್ ಮೇಡಮ್ ಕರ್ಸ್ಕೊಳ್ತಾಳೆ? ಬಾನು ಮುಷ್ತಾಕ್ಗೆ ದೇವರಲ್ಲಿ ನಂಬಿಕೆ ಇದೆಯಾ? ಅವ್ರ ಸಾಹಿತ್ಯಗಳು ಅವರಿಗೆ ನಾವು ಗೌರವ ಕೊಡ್ತೇವೆ. ಆದ್ರೆ ನಿಮಗೆ ಈ ದೇವರಲ್ಲಿ ನಂಬಿಕೆ ಇದೆ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರೋದಿಲ್ಲ. ಅವರು ವಿಗ್ರಹ ಆರಾಧಕರಲ್ಲ. ಅವರು ವಿಗ್ರಹ ಆರಾಧಕರು ಅಲ್ಲದೇ ಇರೋರ ಜೊತೆ ನಮ್ಮ ಸಂಬಂಧದ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ದಸರಾ ಸಂದರ್ಭದಲ್ಲಿ ಇಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಪ್ತ ಮಿತ್ರ ಚಿತ್ರದಲ್ಲಿ ಗಂಗಾ ನಾಗವಲ್ಲಿಯಾಗಿ ಹಂತ ಹಂತವಾಗಿ ಬದಲಾಗ್ತಾಳೆ. ಆದ್ರೆ ಚಾಮುಂಡಿ ಬೆಟ್ಟ ಹಿಂದೂ ಧರ್ಮದ ಆಸ್ತಿಯಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ನಾಗವಲ್ಲಿಗಿಂತಲೂ ಬಹುಬೇಗ ಬದಲಾಗ್ತಿದ್ದಾರೆ ಅಂತ ಜೆಡಿಎಸ್ ಕಿಡಿಕಾರಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೈಸೂರು ದಸರಾ ಅಡ್ಡಿ ಆತಂಕವಿಲ್ಲದೆ ಸಾಗಬೇಕು. ಆದರೆ ಈ ಬಾರಿಯ ದಸರಾಗೆ ಆರಂಭದಲ್ಲೇ ವಿವಾದಕ್ಕೆ ಸಿಲುಕಿದೆ. ಬಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿದ್ದಕ್ಕೆ ದೊಡ್ಡ ಸಮರವೇ ಶುರುವಾಗಿದೆ. ಕರ್ನಾಟಕದಲ್ಲಿ ದಸರಾ ದಂಗಲ್ ತಾರಕಕ್ಕೆ. ಕೇಸರಿ ಸೇನೆಯನ್ನು ಕೆರಳಿಸಿದ ಡಿಕೆಶಿ ಹೇಳಿಕೆ. ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ರನ್ನ ಆಹ್ವಾನಿಸಿರುವ ವಿಚಾರ ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿ ನಾಯಕರು ವಿರೋಧ ಮಾಡ್ತಾ ಇದ್ರೆ ಕಾಂಗ್ರೆಸ್ಸಿಗರು ಸಮರ್ಥಿಸಿಕೊಳ್ತಿದ್ದಾರೆ. ಇದರ ಮಧ್ಯೆ ಚಾಮುಂಡೇಶ್ವರಿ ಕೇವಲ ಹಿಂದೂಗಳ ದೇವರಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ದು ಬಂಡೆ ಮಾತ್ರ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಭಾರತೀಯ ಧರ್ಮ, ಅದರಲ್ಲೂ ಸಹ ಹಿಂದೂ ಧರ್ಮಕ್ಕೆ ಸೇರಿರುವಂತದ್ದು ಒಂದು ಶಕ್ತಿಪೀಠ. ಸಾವಿರಾರು ಲಕ್ಷಾಂತರ, ಬಹುಶಃ ನಾವು ಕ್ರೋರ್ಸಲ್ಲಿ ಹೇಳ್ಬೋದು, ಭಕ್ತಾದಿಗಳು ಇಲ್ಲಿ ಬೆಟ್ಟಕ್ಕೆ ತಾಯಿಯ ಒಂದು ನಂಬಿಕೆ ಇದೆ. ತಾಯಿ ಮೇಲೆ ತಮ್ಮ ಎಲ್ಲ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇಂಥ ಒಂದು ಖಂಡನೀಯ ಅಥವಾ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳೋ ಅವಶ್ಯಕತೆ ಇಲ್ಲ. ಅವ್ರ ಪಾಪ ಅವ್ರಿಗೆ ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದಾರಲ್ಲ, ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ನಾನೊಬ್ಬ ಹಿಂದೂ, ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂತಹ ವಿಶ್ವಾಸ ಇಟ್ಕೊಂಡು ಆ ತಾಯಿಗೆ ಹೋಗಿ 2,000 ರೂಪಾಯಿ ದುಡ್ಡಿಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡ್ಕೊಂಡು ಈ 2,000 ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡುವಂತ ಶಕ್ತಿ ಕೊಡೋದು ನಮ್ಗೆ ಅಂತ. ಸೊ 2,000 ನಮ್ಗೆ ಆ ದೇವಿ ಆಶೀರ್ವಾದ ಮಾಡಿದ್ರು. ಬರೀ ಹಿಂದೂ ಅವ್ರಿಗೆಲ್ಲ ಕೊಡ್ತಾರೆ. ಬಾನು ಮುಷ್ತಾಕ್ರನ್ನ ಅಲ್ಲ ಮಸೀದಿಗೆ ಕರೆಸಿಕೊಳ್ಳಲ್ಲ. ಹಿಂದೂ ದೇವರು ಹೇಗೆ ಕರೆಸಿಕೊಳ್ತಾರೆ? ಇವತ್ತು ಹೇಳ್ತಾ ಇದ್ರಿ ತಾಯಿ ಚಾಮುಂಡಿ ಕರ್ಸ್ಕೊಳ್ತಿದ್ದಾಳೆ ಅಂತ. ಮೇಡಮ್, ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನ ಕರ್ಸ್ಕೊಳ್ಳೋದು ಆಚೆಗಿರ್ಲಿ, ನೀವು ನಂಬಿರುವಂತ ನಿಮ್ಮ ದೇವರೇ ನಿಮ್ಮನ್ನ ಮಸೀದಿ ಕರ್ಸ್ಕೊಂಡಿಲ್ಲ ಮೇಡಮ್. ನಿಮ್ ದೇವರೇ ನಿಮ್ಮನ್ನ ದರ್ಗಾ ಕರ್ಸ್ಕೊಳ್ಳಲ್ಲ. ಇನ್ನು ಹೀಗಿರ್ಬೇಕಾದ್ರೆ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಳ್ತಿದ್ದಾಳೆ ಅಂತ ಅದು ಹೆಂಗ್ ಹೇಳ್ತಾ ಇದ್ರಿ ಮೇಡಮ್? ನೀವು ಸಾಹಿತ್ಯ ರಚನೆ ಮಾಡಿದ್ರ ಅಥವಾ ನಾಟಕಗಾರರಾಗಿದ್ರ ನನಗಂತೂ ಅರ್ಥ ಆಗ್ತಿಲ್ಲ ಮೇಡಮ್. ನಿಮ್ಮ ದೇವರೇ ನಿಮ್ಮನ್ನು ಕರ್ಸ್ಕೊಳ್ತಾ ಇದ್ಮೇಲೆ ತಾಯಿ ಚಾಮುಂಡಿ ಹೆಂಗ್ ಮೇಡಮ್ ಕರ್ಸ್ಕೊಳ್ತಾಳೆ? ಬಾನು ಮುಷ್ತಾಕ್ಗೆ ದೇವರಲ್ಲಿ ನಂಬಿಕೆ ಇದೆಯಾ? ಅವ್ರ ಸಾಹಿತ್ಯಗಳು ಅವರಿಗೆ ನಾವು ಗೌರವ ಕೊಡ್ತೇವೆ. ಆದ್ರೆ ನಿಮಗೆ ಈ ದೇವರಲ್ಲಿ ನಂಬಿಕೆ ಇದೆ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರೋದಿಲ್ಲ. ಅವರು ವಿಗ್ರಹ ಆರಾಧಕರಲ್ಲ. ಅವರು ವಿಗ್ರಹ ಆರಾಧಕರು ಅಲ್ಲದೇ ಇರೋರ ಜೊತೆ ನಮ್ಮ ಸಂಬಂಧದ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ದಸರಾ ಸಂದರ್ಭದಲ್ಲಿ ಇಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಪ್ತ ಮಿತ್ರ ಚಿತ್ರದಲ್ಲಿ ಗಂಗಾ ನಾಗವಲ್ಲಿಯಾಗಿ ಹಂತ ಹಂತವಾಗಿ ಬದಲಾಗ್ತಾಳೆ. ಆದ್ರೆ ಚಾಮುಂಡಿ ಬೆಟ್ಟ ಹಿಂದೂ ಧರ್ಮದ ಆಸ್ತಿಯಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ನಾಗವಲ್ಲಿಗಿಂತಲೂ ಬಹುಬೇಗ ಬದಲಾಗ್ತಿದ್ದಾರೆ ಅಂತ ಜೆಡಿಎಸ್ ಕಿಡಿಕಾರಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.